ನೀವು ಹೇಳ್ದಂಗೆ ಪೀರಿಯಾಡಿಕ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಜಾಸ್ತಿ ಮಾಡ್ತಿದ್ದಾರೆ. ಬಟ್ ನಾನು ತರುಣ್ ಸರ್ ಜೊತೆ ಇವಾಗ ಇಷ್ಟು ದಿನಗಳು ಟ್ರಾವೆಲ್ ಮಾಡಿದಾಗ ನನಗೆ ಅವ್ರ ಬಗ್ಗೆ ಅರ್ಥ ಆಗಿರೋದೇನೆಂದರೆ, ಅವರು ಒಂದು ಸಿನಿಮಾ ಅಂದರೆ ಅದನ್ನ ಆಡಿಯನ್ಸ್ ರೀತಿಯಲ್ಲಿ ಫಸ್ಟು ನೋಡೋದು. ಅವ್ರು ಈ ಜಾನರ್ ಆ ಜಾನರ್ ಅಂತ ಹೇಳಿಲ್ಲ. ಇವಾಗಲೇ ನಮ್ಮ ನಾಗೇಂದ್ರ ಸರ್ ಹೇಳಿದಂಗೆ ಮೇ ಬಿ ಅವರು ಟ್ರಾವೆಲ್ ಮಾಡಿರೋ ಒಂದು ಇದರಲ್ಲಿ ಅವ್ರಿಗೆ ಅನಿಸಿತ್ತು ಅಂತ ಇವಾಗ ಹೇಳಿದ್ರು. ನಾವು ಒಂದು ಲವ್ ಸ್ಟೋರಿ ಮಾಡಬೇಕು, ಯಾವಾಗಲೂ ಕಾಮಿಡಿ ಜಾನರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಇವಾಗಲೇ ಜಸ್ಟ್ ಹೇಳಿದ್ರು. ಸೊ ಅವ್ರಿಗೂ ಅದೇ ರೀತಿ ಒಂದು ಐ ಥಿಂಕ್ ಅನಿಸಿರ್ಬೋದು, ಓಕೆ ಈ ಥರ ಒಂದು ಮಾಡಬೇಕು ಅಂತ. ಸೊ ಈ ಒಂದು ಕತೆ ಬಂದಿರುವಾಗ, ಬಟ್ ನಮ್ದು ಆ್ಯಕ್ಚುಲಿ ಎಸ್ ಇಟ್ಸ್ ಲವ್ ಸ್ಟೋರಿ, ಬಟ್ ನಮ್ದು ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ. ಅದರಲ್ಲೂ ತರುಣ್ ಸರ್ ನೋಡಿ ಲವ್ ಸ್ಟೋರಿ ಮಾಡ್ಬೇಕಂತ ಅನ್ಕೊಂಡ್ರು ಫುಲ್ ಲವ್ ಸ್ಟೋರಿ ಮಾಡಿಲ್ಲ. ಅದರಲ್ಲೂ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಆ ಒಂದು ಬ್ಯಾಕ್ ಡ್ರಾಪ್ 2004 ಬ್ಯಾಕ್ ಡ್ರಾಪಲ್ಲಿ ಏನು ನಡೆದಿದೆ, ಒಂದು ಮೇಜರ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಮಾಡಿದ್ರು. ಆಮೇಲೆ ಐ ಥಿಂಕ್ ಒನ್ ನೈಟ್ ಕತೆ ಇರೋದ್ರಿಂದ ಅದೊಂದು ಥ್ರಿಲ್ಲರ್ ಜಾನರಲ್ಲಿ ಬರುತ್ತೆ. ಸೊ ಅದು ಇಷ್ಟೆಲ್ಲ ಜಾನರ್ಗಳು ಸೇರ್ಕೊಂಡು ಮಧ್ಯೆ ನವ್ವು ಇದೆ. ಆ ಥರ ಒಂದು ನೀವು ಹೇಳಿದಾಗೆ ಮದುವೆ ಆದ್ಮೇಲೆ ಬದಲಾದ್ರ ಅಂತ ತರುಣ್ ಅವರು. ಎಸ್, ನನಗಂತೂ ಹಂಗೆ ಅನ್ಸೋದು. ಆವತ್ತು ಆ್ಯಕ್ಚುಲಿ ಅವ್ರ ಕಾಲ ಹಂಗೆ ಹೇಳ್ತಿದ್ದೆ ನಾನು 100%. ನೋಡಿ ಸೋನಲ್ ಮ್ಯಾಮ್ ಬೋಡೆ ಅವರು ಏನಿದೆ ಇಲ್ಲ ಬಟ್ ಮದುವೆ ಆದ್ಮೇಲೆ ಬದಲಾಗಿದ್ದಾರೆ ಸ್ವಲ್ಪ ಅಂತ ನನಗೂ ಅನಿಸುತ್ತೆ. ನಾನು ಅವ್ರ ಕಾಲು ಎಳಿತಾ ಇರ್ತೀನಿ. ಆಮೇಲೆ ಹಂಗೆ ಫ್ಯಾನ್ ಫಾಲೋಯಿಂಗು ಹುಡುಗಿರ ಬಳಗ ಒಂಚೂರು ಜಾಸ್ತಿ ಆಗಿದೆಯಲ್ಲ ಅವ್ರಿಗೆ, ಈ ಥರ ಗಂಡ ಬೇಕು ನನಗೆ ಅಂತ ಏನೋ ಮಾಡೋದು ಸೋನಲ್ ಮ್ಯಾಮ್. ನೋ ಬಟ್ ಆನ್ ಸೀರಿಯಸ್ ನೋಟ್, ಐ ಥಿಂಕ್ ಈ ಥರ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾನೇ ನಮ್ಮದು. ಸೊ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದು ನಾವು ಹೇಳ್ತಾ ಇದ್ದೀವಿ, ನೀವು ನೋಡಿ ಹೇಳಬೇಕು. ಇವಾಗ 5ನೇ ಸೆಪ್ಟೆಂಬರ್ ಬರ್ತಾ ಇದೆ, ನೋಡ್ಬಿಟ್ಟು ಹೇಳಿ. ಬಟ್ ಅದೇ ನೋಡಿ. ಬಟ್ ಕಂಪ್ಲೀಟ್ ಲವ್ ಸ್ಟೋರಿ ಐ ಥಿಂಕ್ ಇವತ್ತಿನ ಜನ್ರೇಷನಲ್ಲಿ ನೀವು ಹೇಳ್ದಂಗೆ ಈ ಥರ ಎಲ್ಲ ಒಂದು ಜಾನರ್ಗಳು ಬಂದಿದ್ವಾಗ ಕಂಪ್ಲೀಟ್ ಲವ್ ಸ್ಟೋರಿ ಅನ್ನೋದು ಯಾರೋ ಆ ಥರ ಕೈಗೆ ಇಡೋದು ಇಲ್ಲ. ಈ ಥರ ಒಂದು ಎಕ್ಸ್ಟ್ರಾ ಒಂದು ಕಾಂಟೆಂಟ್ ಇಟ್ಕೊಂಡೇ ಮಾಡೋದು. ಸೊ ಅದೇ ರೀತಿ ನಮ್ಮ ನಾಗೇಂದ್ರ ಸರ್, ತರುಣ್ ಸರ್ ಎಲ್ಲರೂ ಮಾಡಿರೋದು. ಸರ್, ಇವಾಗ ನೈಜ ಘಟನೆ ಆಧಾರಿತ ಜೊತೆಗೆ ಸಾಕಷ್ಟು ಲವ್ ಸ್ಟೋರಿಗಳನ್ನು ನಾವು ನೋಡಿದ್ದೀವಿ. ನೈಜ ಘಟನೆ ಆಧಾರಿತ ಇಟ್ಕೊಂಡೆ ಬೇರೆ ಬೇರೆ ವಿಭಿನ್ನ ಈ ಸಿನಿಮಾ ಏಳುಮಲೆ ಸಿನಿಮಾ ಹೇಗೆ ಆ ಎಲ್ಲ ಸಿನಿಮಾಗಳಿಗೆ ವಿಭಿನ್ನವಾಗಿ ನಿಲ್ಲುತ್ತೆ? ಈಗ ಲವ್ ಸ್ಟೋರಿ ಅಂತ ಬಂದಾಗ ಅದನ್ನು ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀವಿ, ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ? ಐ ಥಿಂಕ್ ಫಸ್ಟ್ಲಿ ನಮ್ಮದು ನೀವು ಹೇಳ್ತಿರೋದು ನೈಜ ಜೀವನದಲ್ಲಿ ನಡೆದಿರೋ ಲವ್ ಸ್ಟೋರಿನ ಹಿಡಿದು ನಾವು ಅದನ್ನ ಆಧಾರಿತವಾಗಿ ಒಂದು ಕತೆ ಮಾಡ್ಕೊಂಡಿರೋದು. ನಮ್ಮದು ಆ್ಯಕ್ಚುಲಿ ನೈಜ ಜೀವನದಲ್ಲಿ ನಡೆದಿರೋ ಒಂದು ಘಟನೆ. ಫಸ್ಟ್ಲಿ ಆ ಘಟನೆ ಒಂದು ಮೇಜರ್ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಒಂದು ಕರ್ನಾಟಕ ತಮಿಳುನಾಡು ಮಧ್ಯದಲ್ಲಿ ನಡೆದಿರೋ ಒಂದು ಘಟನೆ ಅದು. ಆ ಮೇಜರ್ ಬರೀ ನಮ್ಮ 2 ಸ್ಟೇಟ್ ಮಧ್ಯದಲ್ಲಿ ನಡೆದಿದ್ರು ಆಲ್ಮೋಸ್ಟ್ ಆಲ್ ಎಂಟೈರ್ ಇಂಡಿಯಾ ಗೊತ್ತಿರೋ ಘಟನೆ. ನೀವೆಲ್ಲರೂ ಯಾವ ಜನ್ರೇಷನ್ ಅವರು ಆಗಿರಲಿ ಆ ಸಿನಿಮಾ ನೋಡಿದ್ವಾಗ, ನಾವು ಪ್ರಿಯಾಂಕ ಅವ್ರ ಕಾಲು ಎಳಿತಾ ಇರ್ತೀವಿ ಆವಾಗ ಜೆನ್ಜಿ ಅಂತ. ಈ ಜನ್ರೇಷನ್ ಅವರು, ಯಾಕಂದರೆ ಇವರು 2006 ಬಾರ್ನ್ ಅಂತೆ. ಸೊ 2004 ನಡೆದಿರೋ ಕಥೆ ಇರೋದ್ರಿಂದ ಇವರು ಸಿನಿಮಾ ನೋಡಿದಾಗ್ಲೂ ಇವ್ರಿಗೂ ಕನೆಕ್ಟ್ ಆಗುತ್ತೆ ಆ ಒಂದು ಇನ್ಸಿಡೆಂಟ್. ಸೊ ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋದು ನಾವು. ಬಿಟ್ಟರೆ ಆ ಟೈಮಲ್ಲಿ ಎಷ್ಟಾಗತ್ತೆ ಅಷ್ಟು ನಾವು ಲವ್ ಸ್ಟೋರಿ ವೈಸು ಕನೆಕ್ಟ್ ಮಾಡೋಕ್ಕೆ ಹೋದ್ವಿ. ಅಂದರೆ ಒಂದು 4 ಲವ್ ಸ್ಟೋರಿ ಇತ್ತು ಆ ಥರ. ನಮ್ಮದು ಡೈರೆಕ್ಟ್ ರಿಸರ್ಚ್ ಮಾಡಿದಾಗ ಅದೆಲ್ಲ ಇತ್ತು. ಬಟ್ ಅದನ್ನು ನಾವು ಯಾವುದೂ ಆಧಾರಿತವಾಗಿ ತೊಗೊಂಡು ಮಾಡಿಲ್ಲ. ನಮ್ದು ಲವ್ ಸ್ಟೋರಿ ಏನಿದೆ ಅಂದರೆ, ನಮ್ಮದು ಹರೀಶ ಮತ್ತು ಚಿನ್ನಿ ಕತೆ ಏನಿದೆ, ಅದು ಒಂದು ಫಿಕ್ಷನಲ್ ಕತೆ. ಸೊ ಒಂದು ನೈಟಲ್ಲಿ ಆ ಘಟನೆ ನಡೆಯುತ್ತೆ. ಆ ಘಟನೆ ನಡೆದಿದ್ವಾಗ ಇವರಿಬ್ರು ಲವ್ ಸ್ಟೋರಿ ಹೇಗೆ ಎಫೆಕ್ಟ್ ಆಗುತ್ತೆ, ಇವ್ರ ಜೀವನದಲ್ಲಿ ಏನೇನಾಗುತ್ತೆ ಆ ಘಟನೆ ನಡೆದಿದ್ವಾಗ ಅಂತ ಅದನ್ನ ತೋರ್ಸಕ್ಕೆ ಹೊರಟಿದ್ದೀವಿ. ಸೊ ಒಂದು ಡಿಫ್ರೆನ್ಸ್ ಇದೆ. ಅವರೇ, ನೀವು ಫಸ್ಟ್ ಮೂವಿಗಿಂತ ಸೆಕೆಂಡ್ ಮೂವಿಯಲ್ಲಿ ಏನಾದರೂ ಬದಲಾವಣೆ ತಂದಿದ್ದೀರಿ? ಯಾಕಂದರೆ ಏಕಲವ್ಯ ಆದಮೇಲೆ ಒಂದಿಷ್ಟು ಚೇಂಜಸ್ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನಿಮ್ಮಿಂದ. ಸೊ ಈ ಸಿನಿಮಾ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡಬಹುದು ರಾಣಾದಿಂದ? ಐ ಥಿಂಕ್ ಸೆಕೆಂಡ್ ಪಾರ್ಟ್ ಫಸ್ಟ್ ಆನ್ಸರ್ ಮಾಡ್ಬೇಕಂದ್ರೆ, ಏಕಲವ್ಯ ಆಗಿದ್ಮೇಲೆ ನನಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಂದ ಒಂದು ಒಳ್ಳೆ ರಿವ್ಯೂನೇ ಬಂದಿತ್ತು, ಚೆನ್ನಾಗಿ ಮಾಡಿದ್ದೀನಿ ಅಂತ. ಒಂದೇ ಬ್ಯಾಡ್ ರಿವ್ಯೂ ನನಗೆ ಬಂದಿದ್ದೇನೆಂದರೆ, ಸ್ಕೂಲ್ ಗೆಟಪ್ಪಲ್ಲಿ ಗಡ್ಡ ತೆಗೆದಿದ್ಯಾ ಕೆಡ್ದಾಗ ಕಾಣಿಸ್ತೀಯ ಅಂತ. ನಾನು ಹೇಳಿದೆ, ಓಕೆ ನಾನು ಅದು ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಸ್ಕೂಲಲ್ಲಿ ನನಗೆ ಗಡ್ಡ ತೆಗೆದಿಲ್ಲದ್ರೆ ಹೆಂಗೆ ಓಡಾಡಲಿ ಅಂತ ನನಗೆ ಬಂದಿತ್ತು. ಬಟ್ ಓಕೆ, ಅದು ಬಿಟ್ಟು ಐ ಥಿಂಕ್ ಇದರಲ್ಲಿ ಒಂದು ಚೇಂಜ್ ಓವರ್ ಅನ್ನೋಕ್ಕೆ ಹೇಳಬೇಕಂದ್ರೆ, ಐ ಥಿಂಕ್ ಅದು ಒಂದು ಕಮರ್ಷಿಯಲ್ ಸಿನಿಮಾ. ಅಲ್ಲಿ ನಡೆದಿದ್ದು ಒಂದು ಕಂಪ್ಲೀಟ್ ನಾವೆಲ್ಲ ಒಂದೊಂದು ವಿಷಯನೂ ಟ್ರೀಟ್ ಮಾಡಿದ್ದು ಒಂದು ಕಮರ್ಷಿಯಲ್ ರೀತಿಯಲ್ಲಿ ಮಾಡಿದ್ವಿ. ಅಂದರೆ ರಚಿತಾ ಅವ್ರನ್ನ ನೋಡಿದ್ರೆ ಮೀಟ್ ಮಾಡೋಣ ಅಂತ ಒಂದು ಸಾಂಗ್ ಶುರು ಆಗೋದು, ನಾವು ಡ್ಯಾನ್ಸ್ ಆಡೋದು, ಹಂಗೆಲ್ಲ ಇತ್ತು. ಇದು ನಾವು ತುಂಬ ರಿಯಾಲಿಟಿಗೆ ಹತ್ತಿರವಾದ ಒಂದು ಕತೆ, ಆ ರೀತಿನೇ ತೋರ್ಸೋಕೆ ಹೋದ್ವಿ. ಆ ಒಂದು ನೈಟ್ ಕತೆ ಅಂತ ಹೇಳ್ತೀವಲ್ಲ, ಸೊ ಆ ನೈಟಲ್ಲಿ ಇವ್ರ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನು ನಡೀತು ಅಂತ ಜಸ್ಟ್
ಒನ್ ಬೈ ಒನ್ ಅವ್ರ ಇನ್ಸಿಡೆಂಟ್ಸ್ ತೋರಿಸ್ಕೊಂಡು ಹೋಗಿದ್ದೀವಿ ಅಷ್ಟೇ. ಅಕಸ್ಮಾತಾಗಿ ನಾನು ಅವ್ರನ್ನ ನೋಡಿದ್ರು ನಮ್ಮ ಮಧ್ಯೆ ಲವ್ ಆದ್ರೂ ಏನೋ ಒಂದು ಸಾಂಗ್ ಶುರು ಆಗೋದು, ಇಲ್ಲಾಂದರೆ ಇವಾಗ ಯಾರೋ ಬಂದು ಏನೋ ಹೇಳಿದ್ರು ಅಂತ ನಾನು ಗುದ್ದಾಡೋದು, ಆ ಥರ ಎಲ್ಲ ಅದೆಲ್ಲ ನಮ್ಮ ಡೈಲಿ ಜೀವನ ನಡೆಯಲ್ವಲ್ಲ. ಸೊ ಹೇಗೆ ಆ ಒಂದು ನೈಟಲ್ಲಿ ಹೇಗೆ ಎಲ್ಲ ಇನ್ಸಿಡೆಂಟ್ ನಡೀತು ಅಷ್ಟೇ ತೋರಿಸಿದ್ದೀವಿ. ಸೊ ಐ ಥಿಂಕ್ ಅದಕ್ಕೋಸ್ಕರ ಒಂಚೂರು ತುಂಬ ಒಂದು ಚೇಂಜಸ್ ಮಾಡಬೇಕಾಗಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಒಂದು ಆಡಂಬರ, ಒಂದು ಓವರ್ ಆ್ಯಕ್ಷನ್ನು, ಒಂದು ಎಕ್ಸ್ಟ್ರಾ ಆ ಥರ ಒಂದು ಏನೋ ತೋರಿಸಿದೆ. ತುಂಬ ಸಟಲಾಗಿ ಇವಾಗ ನಾನು ನಿಮ್ಮ ಹತ್ರ ಇವಾಗಲೂ ನಾನು ಇನ್ಫ್ಯಾಕ್ಟ್ ಮೈಕ್ ಇಟ್ಕೊಂಡು ಮಾತಾಡುವಾಗ ಸ್ವಲ್ಪ ಹಿಂಗೆಲ್ಲ ಮಾಡ್ತೀನಿ. ಬಟ್ ಅದೇ ನಾನು ನಿಮ್ಮ ಹತ್ರ ಕೂತ್ಕೊಂಡು ಡೈರೆಕ್ಟಾಗಿ ಒಂದು ಚೇರ್ ಮುಂದೆ ಮಾತಾಡಿದ್ರೆ ಹಿಂಗೆ ತುಂಬ ಸಿಂಪಲಾಗಿ ಮಾತಾಡ್ತೀನಿ ಅಲ್ವಾ. ಸೊ ಅದು ಒಂದು ಬೇಕಿತ್ತು. ಅದು ಬೇಕು ಅಂತ ನಮ್ಮ ಡೈರೆಕ್ಟರ್ ಆಗಿರಲಿ, ತರುಣ್ ಸರ್ ಆಗಿರಲಿ ತುಂಬ ಅವ್ರು ಹೇಳಿದ್ರು, ಇದು ತುಂಬ ನ್ಯಾಚುರಲ್ ತೊಗೊಳೋಣ, ಎಷ್ಟಾಗತ್ತಷ್ಟು ಅಂದರೆ ಜನ ನೋಡಿದ್ವಾಗ ಅವ್ರಿಗೆ ಕನೆಕ್ಟ್ ಆಗಬೇಕು, ಏನೋ ನಿಜವಾಗ್ಲೂ ಈ ಥರ ಆಗ್ತಿದೆಯಲ್ಲ ಇವ್ರ ಜೀವನದಲ್ಲಿ ಅಂತ ಅವ್ರು ಕನೆಕ್ಟ್ ಆಗಬೇಕು ಅಂತ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದು. ಅದಕ್ಕಾಗಿ ನಮ್ಮ ಸರ್ ಹೇಳಿದಂಗೆ ನಾವು ಅಷ್ಟೆಲ್ಲ ವರ್ಕ್ಶಾಪ್ ಮಾಡಿದ್ದು, 15 ದಿನ ವರ್ಕ್ಶಾಪ್ ಎಲ್ಲ ಮಾಡಿದ್ದು. ಸೊ ದಟ್ ವಿ ಕ್ಯಾನ್ ಅದು ಒಂದು ಕ್ಯಾರೆಕ್ಟರ್ನ ನಾವು ಕಂಪ್ಲೀಟಾಗಿ ಫೀಲ್ ಮಾಡಿ ಆ ಕ್ಯಾರೆಕ್ಟ್ರೇ ಆಗೋಣ ಅಂತಲೇ ಒಂದು ಪ್ರಯತ್ನ ಇದೆ. ಸೊ ಆ ಒಂದು ಡಿಫ್ರೆನ್ಸ್. ನಿಮ್ಮ ಸಿಸ್ಟರ್ ರಕ್ಷಿತ್ ಅವರ ಸಪೋರ್ಟ್ ಹೆಂಗಿತ್ತು? ಯಾಕಂದ್ರೆ ಅವರು ಇಂಡಸ್ಟ್ರಿಯಲ್ಲೇ ಇದ್ದಿರೋದ್ರಿಂದ ಯಾವ ಥರ ಬ್ಯಾಕ್ ಬೋನ್ ಆಗಿ ನಿಂತು, ಜೊತೆಗೆ